ಹಲೋ ಹಾಯ್ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಐಫೋನ್ ಲವರ್ಸ್ಗೆ ಇವತ್ತೊಂದು ಗುಡ್ ನ್ಯೂಸ್ ಏನಂದ್ರೆ iOS 14 ರಿಲೀಸ್ ಆಗ್ತಾ ಇದೆ. ಈ iOS 14 ಅಲ್ಲಿ ಎಷ್ಟೊಂದು ಹೊಸ ಫೀಚರ್ಸ್ ಆಡೆಡ್ ಆಗಿದೆ. ಲೈಕ್ ನಿಮಗೆ ಆಪ್ ಲೈಬ್ರರಿ ಆಗಿರ್ಬೋದು, ರಾಕಿಂಗ್ ವಿಡ್ಜೆಟ್ಸ್, ನ್ಯೂ ಕ್ಯಾಮ್ರಾ ಫೀಚರ್ಸ್ ಅಂಡ್ ನ್ಯೂ ಇಂಟರ್ಫೇಸ್, ಈ ತರ ಮೆನಿ ಮೋರ್ ಫೀಚರ್ಸ್ ಆಡ್ ಆಗಿದೆ. ನನ್ನ ಐಫೋನ್ ಎಕ್ಸ್ ಅಲ್ಲಿ iOS 14 ಬೀಟಾ 8 ವರ್ಷನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಏನೇನು ಫೀಚರ್ಸ್ ಆಡ್ ಆಗಿದೆ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಮಿಸ್ ಮಾಡದೆ ಫುಲ್ ಆಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ. ಈ ಫೋನಲ್ಲಿ iOS 14 ಬೀಟಾ 8 ವರ್ಷನ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಾನು ಪಬ್ಲಿಷ್ ಮಾಡೋಷ್ಟೊತ್ತಿಗೆ ನಿಮಗೆ ಎಲ್ಲ ಐಫೋನ್ ಯೂಸರ್ಸ್ಗೂ iOS 14 ಅಪ್ಡೇಟ್ ಬಂದಿರುತ್ತೆ. ಸೊ ಐ ಬಿಲೀವ್ ಎಲ್ಲರೂ ಅಪ್ಡೇಟ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ. iOS 14 ಎಲ್ಲ ಫೀಚರ್ಸ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ಇಫ್ ಅಟ್ ಆಲ್ ಹೊಸ ರಿಲೀಸಲ್ಲಿ ಏನಾದರೂ ಫೀಚರ್ಸ್ ಆ್ಯಡ್ ಅಪ್ ಆಗಿದ್ದಿದ್ರೆ ಡೆಫಿನೆಟ್ಲಿ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬ್ಯಾಕ್ ಟ್ಯಾಪ್ ಇದು ಒಂದು ಎಕ್ಸೈಟಿಂಗ್ ಆ್ಯಂಡ್ ಹೊಸ ಫೀಚರ್ ಅಂತಲೇ ಹೇಳ್ಬೋದು ಈ iOS ಅಲ್ಲಿ. ಸೊ ಈ ಮೊಬೈಲ್ ಬ್ಯಾಕ್ ಸೈಡ್ ನೀವು ಟ್ಯಾಪ್ ಮಾಡಿದ ತಕ್ಷಣ ಯಾವುದಾದ್ರೂ ಸ್ಪೆಸಿಫಿಕ್ ಫಂಕ್ಷನ್ನ ಆಕ್ಟಿವೇಟ್ ಮಾಡ್ಕೋಬೋದು. ಸೊ ಇದು ಡಬಲ್ ಆ್ಯಂಡ್ ಟ್ರಿಪಲ್ ಟ್ಯಾಪಲ್ಲಿ ಆಪ್ಷನ್ ಅವೈಲೇಬಲ್ ಇದೆ. ಸೊ ನೀವು ಸ್ಕ್ರೀನಲ್ಲಿ ನೋಡ್ಬೋದು, ನಾನು ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಸ್ಕ್ರೀನ್ ಶಾಟ್ ಫಂಕ್ಷನ್ ಆಕ್ಟಿವೇಟ್ ಮಾಡಿಕೊಂಡೆ. ಈ ಬ್ಯಾಕ್ ಟ್ಯಾಪ್ ಫೀಚರ್ನ ಹೇಗೆ ಆಕ್ಟಿವೇಟ್ ಮಾಡೋದು? ನೀವು ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ಆಕ್ಸೆಸಿಬಿಲಿಟಿ ಆಪ್ಷನ್ ಇರುತ್ತೆ, ಅದು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಟಚ್ ಇರುತ್ತೆ. ಟಚ್ನ ಪ್ರೆಸ್ ಮಾಡಿ ಅಲ್ಲಿ ಟ್ಯಾಪ್ ಆಪ್ಷನ್ ಇರುತ್ತೆ, ನಿಮಗೆ ಡಬಲ್ ಟ್ಯಾಪ್ ಆರ್ ತ್ರಿಬಲ್ ಟ್ಯಾಪ್ ಅಂತ ಇರುತ್ತೆ. ಅಲ್ಲಿ ನಿಮಗೆ ವೇರಿಯಸ್ ಫಂಕ್ಷನ್ಸ್ ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದಂತೂ ಸಖತ್ ಕೂಲ್ ಫೀಚರ್ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ, ನನಗಂತೂ ತುಂಬ ಇಷ್ಟ ಆಯಿತು. ಫೈನಲಿ ಆಪಲ್ ಅವರು ವೆರಿ ಕೂಲ್ ವಿಜೆಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೀವು ಕಂಪ್ಲೀಟ್ ಕಸ್ಟಮೈಸೇಷನ್ ಮಾಡಿಕೊಂಡು ನಿಮ್ಮ ಹೋಮ್ ಸ್ಕ್ರೀನಲ್ಲೇ ಆ್ಯಡ್ ಮಾಡ್ಕೋಬೋದು. ಸೊ ನೀವು ಹೋಮ್ ಸ್ಕ್ರೀನ್ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಜಿಗಲ್ ಮೋಡ್ ಆಕ್ಟಿವೇಟ್ ಆಗುತ್ತೆ. ಸೊ ಆ ಮೋಡಲ್ಲಿ ನಿಮಗೆ ವಿಜೆಟ್ಸ್ನ ನಿಮ್ಮ ಹೋಮ್ ಸ್ಕ್ರೀನಲ್ಲಿ ಎಲ್ಲಿ ಬೇಕಂದ್ರೂ ನೀವು ಅಲ್ಲಿ ಪ್ಲೇಸ್ ಮಾಡ್ಕೋಬೋದು. ಇದು ಅಲ್ಲದೆ ಪ್ಲಸ್ ಬಟನ್ ಆಪ್ಷನ್ ಕೂಡ ಇದೆ. ಸೊ ನೀವು ವೇರಿಯಸ್ ವಿಜೆಟ್ಸ್ ಲೈಕ್ ಕ್ಯಾಲೆಂಡರ್, ಬ್ಯಾಟ್ರಿ ನೋಟಿಫಿಕೇಶನ್, ಈ ಎಲ್ಲ ವಿಜೆಟ್ಸ್ನ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಡಿಫ್ರೆಂಟಾಗಿ ಕಸ್ಟಮೈಸ್ ಮಾಡಿಕೊಂಡು ನಿಮ್ಮ ಹೋಮ್ ಸ್ಕ್ರೀನಲ್ಲಿ ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಏನಂದರೆ ವಿಜೆಟ್ಸ್ನ ನೀವು ಒಂದ್ಮೇಲೆ ಒಂದಿಟ್ಟು ಒಂದೇ ಸ್ಟ್ಯಾಕ್ ಮಾಡ್ಕೊಳ್ಬೋದು. ಸೊ ಎಲ್ಲ ವಿಜೆಟ್ಸ್ನ ನೀವು ಒಂದು ಫೋಲ್ಡರಲ್ಲಿ ನೋಡ್ಬೋದು, ಈಸಿಯಾಗಿ ಆಕ್ಸೆಸ್ ಮಾಡ್ಕೊಳ್ಬೋದು. iOS 14 ಅಲ್ಲಿ ಕ್ಯಾಮ್ರಾಗೂ ಒಳ್ಳೆ ಫೀಚರ್ಸ್ನ ಆ್ಯಡಪ್ ಮಾಡಿದ್ದಾರೆ. ಸೊ ಇದು ನಾನು ಇನ್ಸ್ಟಾಲ್ ಮಾಡೋ ಮುಂಚೆ ನಾನು ಪಿಕ್ಚರ್ ಅಪ್ ಟು 1x or 2x ವರೆಗೂ ನಾನು ಝೂಮ್ ಮಾಡ್ಬೋದಿತ್ತು. ಬಟ್ ಇವಾಗ ಇನ್ಸ್ಟಾಲ್ ಮಾಡಿದ್ಮೇಲೆ ಯಾವುದೇ ಪಿಕ್ಚರ್ಸ್ನ ನಾನು 10x ವರೆಗೂ ಝೂಮ್ ಮಾಡ್ತಾ ಇದ್ದೀನಿ ಆ್ಯಂಡ್ ವೀಡಿಯೋಸ್ನ ಅಪ್ ಟು 3x ವರೆಗೂ ಝೂಮ್ ಮಾಡ್ತಾ ಇದ್ದೀನಿ. ಇನ್ನೊಂದು ವೆರಿ ಎಕ್ಸೈಟಿಂಗ್ ಫೀಚರ್ ಏನಂದರೆ ನೀವು ಕ್ಯಾಮ್ರಾ ಮೋಡ್ಗೆ ಹೋಗಿ ನೀವು ಪಿಕ್ಚರ್ಸ್ ತೆಗೆಯುವಾಗ ವಾಲ್ಯೂಮ್ ಅಪ್ ಆರ್ ಡೌನ್ ಬಟನ್ ನೀವು ಯೂಸ್ ಮಾಡಿದ ತಕ್ಷಣ ನಿಮಗೆ ಬರ್ಸ್ಟ್ ಮೋಡಲ್ಲಿ ಫೋಟೋಸ್ ಕ್ಯಾಪ್ಚರ್ ಆಗುತ್ತೆ. ಆ್ಯಂಡ್ ವಿಡಿಯೋ ಮೋಡಲ್ಲೂ ನೀವು ವಾಲ್ಯೂಮ್ ಅಪ್ ಆರ್ ಡೌನ್ ಬಟನ್ ಯೂಸ್ ಮಾಡಿದ್ರೆ ಆಟೋಮೆಟಿಕ್ಲಿ ವೀಡಿಯೋಸ್ನ ರೆಕಾರ್ಡ್ ಮಾಡ್ಕೋಬೋದು. ಇಟ್ಸ್ ವೆರಿ ನಿಫ್ಟಿ. iOS 14 ಅಲ್ಲಿ ಈ ಫೀಚರ್ ಅಂತೂ ನಂಗೆ ತುಂಬಾ ಇಷ್ಟ. ಸೊ ಎಲ್ಲ ಐಫೋನ್ ಯೂಸರ್ಸ್ಗೂ ಇದು ಮಸ್ಟ್ ವಾಂಟೆಡ್ ಫೀಚರ್ ಅಂತಲೇ ಹೇಳ್ಬೋದು. ನಾನಂತೂ ಈ ಐಫೋನಿಂದ ತುಂಬ ಫೋಟೋಸ್ನ ತೆಗಿತಾ ಇರ್ತೀನಿ. ಆ ಫೋಟೋಸ್ನ ಸರ್ಚ್ ಮಾಡೋದು ತುಂಬಾ ಕಷ್ಟ. ಬಟ್ ಈ ಫೀಚರ್ಸ್ ಅದನ್ನು ಈಸಿ ಮಾಡ್ತಿದೆ. ಹೇಗೆ? ಸೊ ಫೋಟೋಸ್ ತೆಗೆಯುವಾಗ ನಾವು ಕ್ಯಾಪ್ಷನ್ನ ಆ್ಯಡ್ ಮಾಡ್ಕೋಬೋದು. ಆ ಕ್ಯಾಪ್ಷನ್ ಬೇಸ್ ಮಾಡಿಕೊಂಡು ನಾವು ಫೋಟೋಸ್ನ ಈಸಿಯಾಗಿ ಸರ್ಚ್ ಮಾಡ್ಕೋಬೋದು. ಈ ಅಪ್ಡೇಟ್ ಬಂದಮೇಲೆ ನೋಟ್ಸಲ್ಲಿ ಫೋಟೋಸ್ನ ಈಸಿಯಾಗಿ ನೀವು ಆ್ಯಡ್ ಮಾಡ್ಕೊಳ್ಬೋದು. ಹೇಗೆ? ಇಮೇಜ್ ಆಪ್ಷನ್ ಸೆಲೆಕ್ಟ್ ಮಾಡಿ ನೀವು ಕೊಟ್ಟಿರೋ ಕ್ಯಾಪ್ಷನ್ನ ಟೈಪ್ ಮಾಡಿ. ಸೊ ಫೋಟೋ ಜನ್ರೇಟ್ ಆಗುತ್ತೆ. ಆ ಫೋಟೋನ ನೀವು ಪ್ರೆಸ್ ಮಾಡಿದ ತಕ್ಷಣ ನೋಟ್ಸ್ಗೆ ಆ್ಯಡ್ ಆಗುತ್ತೆ. ಸೊ ಇಟ್ಸ್ ವೆರಿ ಹ್ಯಾಂಡಿ ಫೀಚರ್. iOS 14 ಅಲ್ಲಿ ದ ಮೋಸ್ಟ್ ಅವೈಟೆಡ್ ಫೀಚರ್ ಏನಂದರೆ ಆ್ಯಪ್ ಲೈಬ್ರರಿ. ಸೊ ನೀವು ಹೋಮ್ ಸ್ಕ್ರೀನಲ್ಲಿ ಸ್ಕ್ರಾಲ್ ಮಾಡುವಾಗ ಲಾಸ್ಟ್ ಸ್ಕ್ರೀನಲ್ಲಿ ಆ್ಯಪ್ ಲೈಬ್ರರಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಐಫೋನಲ್ಲಿ ಎಲ್ಲ ಆ್ಯಪ್ನ ಕ್ಯಾಟಗರೈಸ್ ಮಾಡಿ ಡಿಫ್ರೆಂಟ್ ಫೋಲ್ಡರ್ ಮಾಡಿದ್ದಾರೆ. ಸೊ ಆ್ಯಪ್ನ ಈಸಿಯಾಗಿ ಸರ್ಚ್ ಮಾಡಿ ನೀವು ಯೂಸ್ ಮಾಡ್ಕೋಬೋದು. ಈ ಆ್ಯಪ್ ಲೈಬ್ರರಿ ಫೀಚರ್ಸ್ ಕಂಪ್ಲೀಟ್ಲಿ ಕಸ್ಟಮೈಸಬಲ್. ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ನೀವು ಫೋಲ್ಡರ್ಸ್ನ ಕ್ರಿಯೇಟ್ ಮಾಡಿ ಹೆಸರು ಕೊಟ್ಟು ಸ್ಟಾರ್ಟ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ಗೆ ಸೋಷಿಯಲ್ ಅಂತ ನೀವು ಫೋಲ್ಡರ್ನ ಕ್ರಿಯೇಟ್ ಮಾಡಿ ಸ್ಟಾರ್ಟ್ ಮಾಡ್ಕೊಳ್ಬೋದು. ರೆಕಗ್ನಿಷನ್, ನೀವು ಸೆಟ್ಟಿಂಗ್ಸ್ ಹೋಗಿ ಆಕ್ಸೆಸಿಬಿಲಿಟಿಯಲ್ಲಿ ಸೌಂಡ್ ರೆಕಗ್ನಿಷನ್ ಆಪ್ಷನ್ ಇದೆ. ಸೊ ಆ ಆಪ್ಷನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ವೇರಿಯಸ್ ಸೌಂಡ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಲೈಕ್ ಬೇಬಿ ಕ್ರೈನ್, ಸೈರನ್, ಡೋರ್ ನಾಕ್, ಕ್ಯಾಟ್ ಆ್ಯಂಡ್ ಡಾಗ್, ವಾಟರ್ ಫ್ಲೋ. ಸೊ ಈ ಥರ ಸೌಂಡ್ಸ್ ಏನಾದರೂ ಐಫೋನ್ ಎಕ್ಸ್ ರೆಕಗ್ನೈಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಕಳಿಸುತ್ತೆ. ಈ ಪ್ಯಾಂಡಮಿಕಲ್ಲಿ ಮೋಸ್ಟ್ಲಿ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀವಿ ಆ್ಯಂಡ್ ತುಂಬ ಬ್ಯುಸಿ ಇರ್ತೀವಿ. ಸೊ ಈ ಥರ ಬೇಬಿ ಅಳೋದು ಅಥವಾ ನಿಮಗೆ ವಾಟರ್ ಫ್ಲೋ ಆಗೋದು, ಡೋರ್ ನಾಕ್ ಮಾಡೋದು ಏನಾದರೂ ನಿಮ್ಗೆ ಕೇಳಿಸಿಲ್ಲ ಅಂದರೆ ಐಫೋನ್ ಕೇಳಿಸ್ಕೊಂಡು ನಿಮಗೆ ನೋಟಿಫೈ ಮಾಡುತ್ತೆ. ಸೊ ಇಟ್ ಇಸ್ ವೆರಿ ಯೂಸ್ಫುಲ್ ಆ್ಯಪ್.
ಆ್ಯಂಡ್ ನಾನಂತೂ ಈ ಪ್ಯಾಂಡಮಿಕ್ಕಿಂದ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ನನಗಂತೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಫೀಚರ್ಸ್ನ ನೀವು ಕಂಟ್ರೋಲ್ ಪ್ಯಾನಲಿಂದನೇ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ಆ್ಯಂಡ್ ಅದರಲ್ಲೇ ವೇರಿಯಸ್ ಸೌಂಡ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಎಮೋಜಿ ಆ್ಯಂಡ್ ಮೆಮೋಜಿ. ಸೊ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡುವಾಗ ಯಾವುದಾದ್ರೂ ಇಮೋಜಿ ನೀವು ಕಳಿಸ್ಬೇಕು ಅಂದರೆ ಐಫೋನಲ್ಲಿ ತುಂಬ ಎಮೋಜಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಸರ್ಚ್ ಮಾಡೋದು ತುಂಬ ಕಷ್ಟ, ಬಟ್ ಈ ಫೀಚರ್ ಅದನ್ನು ಈಸಿ ಮಾಡ್ತಿದೆ. ನಿಮಗೆ ಸರ್ಚ್ ಆಪ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಗೆ ಯಾವ ಇಮೋಜಿ ಬೇಕೋ ಆ ಇಮೋಜಿನ ಸರ್ಚ್ ಮಾಡಿ ನೀವು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಯಾರು ಜಾಸ್ತಿ ಮೆಸೇಜಸ್ ಕಳಿಸ್ತಾರೋ ಅಥವಾ ಯಾರು ಎಮೋಜಿ ಜಾಸ್ತಿ ಯೂಸ್ ಮಾಡ್ತಾರೋ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಪ್ಷನ್. ಅಪ್ಡೇಟ್ ಬಂದಮೇಲೆ ನಿಮಗೆ ವೇರಿಯಸ್ ಟೈಪ್ಸ್ ಆಫ್ ಮೆಮೋಜೀಸ್ ಬಂದಿದೆ ಆ್ಯಂಡ್ ಈ ಮೆಮೋಜೀಸ್ ಎಲ್ಲ ತುಂಬ ಕ್ರೇಜಿ ಆ್ಯಂಡ್ ಫನ್ನಿ ಆಗಿದೆ. ಸೊ ಈ ಮೆಮೋಜೀಸ್ ಎಲ್ಲ ನಿಮಗೆ ರಿಕ್ವೈರ್ಮೆಂಟ್ ತಕ್ಕಂಗೆ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಆ ಕಸ್ಟಮೈಸ್ ಹೇಗೆ ಮಾಡೋದು ನಾನು ಆಲ್ರೆಡಿ ನಿಮಗೆ iOS 11 ಅನ್ಬಾಕ್ಸಿಂಗ್ ಅಂತ ಹೇಳಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಪ್ಲೀಸ್ ಚೆಕ್ ಮಾಡಿ. ಅಪ್ಡೇಟ್ ಬಂದಮೇಲೆ ನಿಮಗೆ ವೇರಿಯಸ್ ಟೈಪ್ಸ್ ಆಫ್ ನ್ಯೂ ಇಂಟರ್ಫೇಸ್ ಬಂದಿದೆ, ಲೈಕ್ ನ್ಯೂ ಕಂಟ್ರೋಲ್ ಪ್ಯಾನಲ್, ಲೆಸ್ ಸ್ಕ್ರೀನ್ ಕಾಲ್ ನೋಟಿಫಿಕೇಶನ್, ಕಾಂಪ್ಯಾಕ್ಟ್ ಸಿರಿ ಲುಕ್, ಡಿಫಾಲ್ಟ್ ಬ್ರೌಸರ್ ಆಗಿ ನೀವು ಕ್ರೋಮ್ ಆರ್ ಸಫಾರಿನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಎಕ್ಸ್ಪೋಜರ್ ನೋಟಿಫಿಕೇಶನ್ ಕೂಡ ಬಂದಿದೆ, ಬಟ್ ಇಂಡಿಯಾದಲ್ಲಿ ಸದ್ಯಕ್ಕೆ ಇದು ಅವೈಲೇಬಲ್ ಇಲ್ಲ. ಬಟ್ ಈ ಪ್ಯಾಂಡಮಿಕ್ಗೆ ಇದು ಅವೈಲೇಬಲ್ ಆದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಎಲ್ಲ ಐಫೋನ್ ಯೂಸರ್ಸ್ಗೆ ಈ ಫೀಚರ್ಸ್ ತುಂಬಾ ಯೂಸ್ ಆಗುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಸೊ ಇದೇ ಥರ ನಿಮಗೆ ಆ್ಯಪಲ್ ಪ್ರಾಡಕ್ಟ್ಸ್ ಅಥವಾ iOS ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ನೀವೇನು ಮಾಡಬೇಕು, ಕಮೆಂಟ್ ಮಾಡಬೇಕು. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.